ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಮಕ್ಕಳ ವೆಕೇಷನ್ ಟೈಮಲ್ಲಿ ನಾವು ಒಂದು 2 ಡೇಸ್ಗೆ ಟ್ರಿಪ್ ಹೋಗಿದ್ವಿ. ಅದರ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಸಲದ ಟ್ರಿಪ್ ನಾನು ನನ್ನ ತಂಗಿ ಹಾಗೂ ಅವ್ರ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೇವೆ. ಇವರು ನಿಮ್ಮೆಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ವರ್ಕ್ನ ಸ್ಟ್ರೆಸ್ಸಿಂದ ಒಂದು ಶಾರ್ಟ್ ಬ್ರೇಕ್ ಬೇಕಿತ್ತು. ಅಲ್ಲದೆ ಸಮಯದ ಅಭಾವದಿಂದಾಗಿ ನಾವು ಸಣ್ಣ ಒಂದು 2 ದಿವಸದ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ವಿ. ನಾವು ವೆಸ್ಟರ್ನ್ ಘಾಟ್ ಆಗಿ ಇವಾಗ ನಮ್ಮ ಡೆಸ್ಟಿನೇಷನ್ ತಲುಪ್ತಾ ಇದ್ದೇವೆ. ಹಾಗೆ ವೆಸ್ಟರ್ನ್ ಘಾಟನ್ನು ಎಂಟ್ರ್ ಆಗಬೇಕಿದ್ರೆ ಇಲ್ಲಿ ನೋಡಿ ಒಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿ ನಾವು ಒಂದು ಕಾರ್ಡನ್ನು ತೊಗೊಳ್ಬೇಕು. ಇನ್ನು ನನ್ನ ಜೊತೆ ನನ್ನ ಅಪ್ಪ ಅಮ್ಮ ಕೂಡ ಇದ್ದಾರೆ. ಅವರು ನನ್ನ ಹಸ್ಬೆಂಡ್ ಎಲ್ಲ ಇನ್ನೊಂದು ಕಾರಲ್ಲೇ ಹೋಗ್ತಾ ಇದ್ದಾರೆ. ವೆಸ್ಟರ್ನ್ ಘಾಟ್ ಎಂಟ್ರ್ ಆಗ್ತಾ ಇದ್ದ ಹಾಗೆ ವಾತಾವರಣ ತುಂಬ ತಂಪಾಯಿತು. ಆ್ಯಕ್ಚುಲಿ ಈ ದಟ್ಟವಾದ ಕಾಡಿನ ನಡುವಲ್ಲಿ ಈ ಥರ ಡ್ರೈವ್ ಹೋಗೋದಂತ ಹೇಳಿದರೆ ತುಂಬಾ ಮಜಾ. ನನ್ನ ಮ್ಯಾರೇಜ್ ಆದ ಫಸ್ಟಿಗೆ ನಾವು ಈ ವೆಸ್ಟರ್ನ್ ಘಾಟಿಗೆ ಹೆಚ್ಚಾಗಿ ಸಂಡೇಸ್ ವಿಸಿಟ್ ಕೊಡ್ತಾ ಇದ್ವಿ. ಈವನ್ ಕುದುರೆ ಮುಖದವರೆಗೆ ನಾವು ಒಂದು ರೌಂಡ್ ಹಾಕಿ ಹಿಂದೆ ಬರ್ತಾ ಇದ್ವಿ. ಇವಾಗ ಎಷ್ಟೋ ವರ್ಷಗಳ ನಂತರ ನಾನು ಮತ್ತೆ ಇದೇ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಹಳೆ ನೆನಪುಗಳೆಲ್ಲ ನೆನಪಾಗ್ತಾ ಇದೆ. ಇನ್ನು ಇದೇ ರೋಡಲ್ಲಿ ಹೋಗ್ತಾ ನಿಮಗೆ ಒಂದು ಹನುಮನ್ ಗುಂಡಿ ಅಂತ ಹೇಳೋ ಒಂದು ವಾಟರ್ಫಾಲ್ ಕೂಡ ಸಿಗ್ತದೆ. ಆದರೆ ಮಳೆಗಾಲದ ನಂತರ ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ನನ್ನ ಕಾಲೇಜ್ ಟೈಮಲ್ಲಿ ನಾನು ಈ ಫಾಲ್ಸನ್ನು ನೋಡಲಿಕ್ಕೆ ಹೋಗಿದ್ದೆ. ಅದರ ನಂತರ ನನಗೆ ಯಾವತ್ತೂ ಅವಕಾಶ ಸಿಗಲೇ ಇಲ್ಲ ಅದನ್ನು ವಿಸಿಟ್ ಮಾಡಲಿಕ್ಕೆ. ಎನಿಹಾವ್ ನಾವು ನೋಡಿ ಈ ಕಾಡಿನ ನಡುವಲ್ಲಿ ಈ ಪ್ರಕೃತಿಯ ಸುಂದರ ಒಂದು ದೃಶ್ಯವನ್ನು ನೋಡ್ತಾ ನಾವು ಎಂಜಾಯ್ ಮಾಡ್ತಾ ರೈಡ್ ಮಾಡಿದ್ವಿ. ಇನ್ನೇನು ನಾವೀಗ ನಮ್ಮ ಒಂದು ಫೇವ್ರೆಟ್ ಸ್ಪಾಟ್ ಏನಿದೆ ಅಲ್ಲಿ ರೀಚ್ ಆಗ್ತಾ ಇದ್ದೇವೆ. ಆಲ್ರೆಡಿ ಮೋಡ ನೋಡಿ ಮಳೆ ಬರೋ ಥರ ಕಾಣಿಸ್ತಾ ಇದೆ. ಇದು ಒಂದು ತುಂಬ ಸುಂದರವಾಗಿರೋ ಒಂದು ಸ್ಪಾಟ್. ಇಲ್ಲಿ ನಿಂತರೆ ಎಲ್ಲ ಕಡೆಯಿಂದ ಬೆಟ್ಟ ಗುಡ್ಡಗಳೇ ಕಾಣ್ತದೆ. ಮುಂಚೆ ಇಷ್ಟೊಂದು ಕಾಡುಗಳು ಬೆಳೆದಿರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಸ್ಪೇಸ್ ಇತ್ತು. ನೀವು ಆ ಸ್ಪಾಟಿಂದ ಈ ಸುಂದರವಾದ ಒಂದು ದೃಶ್ಯವನ್ನು ನೋಡ್ಬೋದಿತ್ತು. ಆ ಸ್ಪಾಟ್ ಇವಾಗ ನನಗೆ ಕಾಣಿಸ್ತಾ ಇಲ್ಲ. ಆದರೂ ನಾವು ಈ ರೋಡ್ನ ಸೈಡಲ್ಲಿ ನಿಂತ್ಕೊಂಡು ಈ ಬೆಟ್ಟ ಗುಡ್ಡಗಳನ್ನು ನೋಡಿ ತುಂಬ ಸಂತೋಷಪಟ್ಟೆವು. ಕೆಲವು ಫ್ಯಾಮಿಲಿ ಪಿಕ್ಸ್ ಕೂಡ ನಾವು ತಗೊಂಡ್ವಿ. ಈ ಪ್ಲೇಸ್ಗೆ ಫಸ್ಟ್ ನಾನು ವಿಸಿಟ್ ಮಾಡಿದ್ದು ತುಂಬಾ ಚಿಕ್ಕವಳಿದ್ದಾಗ ಅಂತ ಹೇಳಿದರೆ ಸ್ಕೂಲ್ ಡೇಸಲ್ಲಿ. ಅದರ ನಂತರ ನಾನು ಮ್ಯಾರೇಜ್ ಆಗಿ ಬಂದ ಟೈಮಲ್ಲಿ ಆಗಾಗ ಬರ್ತಾ ಇದ್ದೆ. ಇನ್ನು ಈಗ ನಾನಿರೋ ಪ್ಲೇಸಿಂದ ಸ್ವಲ್ಪ ತುಂಬಾ ದೂರ ಆಗ್ತದೆ. ಹಾಗಾಗಿ ಆವಾಗ ನಮಗೆ ಇಲ್ಲಿ ಬರಲಿಕ್ಕೆ ಚಾನ್ಸ್ ಸಿಗೋದಿಲ್ಲ. ಏನು ಬೆಟ್ಟ ಗುಡ್ಡ ನೋಡ್ತಾ ಈ ವಿಡಿಯೋ ತುಂಬ ಬೋರ್ ಅಂತ ಅನಿಸ್ತಾ ಇದೆಯಾ? ಆ್ಯಕ್ಚುಲಿ ನನಗೆ ಈ ನೇಚರ್ನ ಈ ಎಲ್ಲ ನಾನು ತಗೊಂಡಿರುವಂಥ ಸೀನರಿ ಇದೆಯಲ್ಲ ಅದನ್ನು ಸ್ಟೋರ್ ಮಾಡಿಡಬೇಕು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಇದನ್ನು ಹಾಕ್ತಾ ಇದ್ದೇನೆ. ಹೀಗೆ ಮುಂದೆ ಬರ್ತಾ ನಾವು ನೋಡಿ ಒಂದು ಟೀ ಎಸ್ಟೇಟನ್ನು ಎಂಟರ್ ಆಗಿದ್ದೇವೆ. ನಮಗೆ ಆಲ್ರೆಡಿ ಲೇಟ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾವೆಲ್ಲೂ ಇಲ್ಲಿ ನಿಲ್ತಾ ಇಲ್ಲ. ಒಂದು 2.5 to 3 hours ಜರ್ನಿ ನಾವಿವತ್ತು ಮಾಡ್ತಾ ಇದ್ದೇವೆ. ಮುಂದೆ ಹೋಗ್ತಾ ನೋಡಿ ಈ ಮಂಜು ಬೀಳ್ತಾ ಇದೆ. ಈವನ್ ಮಧ್ಯಾಹ್ನ 12 ಗಂಟೆ ಆದರೂ ಈ ಥರ ಮಂಜು ಬೀಳ್ತಾ ಇದೆ. ಫೈನಲಿ ನಾವು ನಮ್ಮ ರಿಸಾರ್ಟನ್ನು ತಲುಪಲಿಕ್ಕಿದ್ದೇವೆ. ನೀವು ದೂರದಲ್ಲಿ ನೋಡ್ತಾ ಇರೋ ಈ ಬೆಟ್ಟ ಗುಡ್ಡ ಇದೆಯಲ್ಲ, ಇದು ರಿಸಾರ್ಟಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ನಾವೀಗ ಹೋಗ್ತಾ ಇರೋದು ಕಳಸದಲ್ಲಿರೋ ಒಂದು ಗಿರಿಸಿರಿ ಅಂತ ಹೇಳೋ ಒಂದು ಸಣ್ಣ ರೆಸಾರ್ಟಿಗೆ. ಇದು ತುಂಬ ಒಳಗೆ ಒಂದು ಬೆಟ್ಟದಲ್ಲಿ ಇರುವಂತಹ ಒಂದು ರಿಸಾರ್ಟ್. ಇಲ್ಲಿ ಹಲವಾರು ರಿಸಾರ್ಟ್ ಇದೆ ದೂರದಲ್ಲಿ. ಎಲ್ಲನೂ ನೀವು ಬೆಟ್ಟ ಗುಡ್ಡ ಹತ್ತಿ ಬಿಟ್ಟೇ ಹೋಗಬೇಕಾದಂಥ ರೋಡ್ಗಳು. ಕೆಲವೊಂದು ಕಚ್ಚಾ ರಸ್ತೆ ಕೂಡ ನೀವು ನೋಡ್ತಾ ಇರ್ಬೋದು. ನೋಡಿ ನಾವು ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ತಲುಪಿದ್ದೇವೆ. ಆ್ಯಕ್ಚುಲಿ ಈ ಪ್ಲೇಸಿಗೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಹಾಗೂ ಕಸಿನ್ಸ್ ಜೊತೆ ವಿಸಿಟ್ ಮಾಡಿದರು. ಹಾಗೆ ನಮ್ಮನ್ನು ಕೂಡ ಇಲ್ಲಿ ಒಂದು ಕರ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಈ ಟೂರನ್ನು ಪ್ಲ್ಯಾನ್ ಮಾಡಿದ್ವಿ. ಸೊ ಮಕ್ಕಳೆಲ್ಲ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದ್ದರು. ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಇನ್ನು ನಾವು ನಮ್ಮ ರೂಮ್ ಕಡೆಗೆ ಹೋಗೋಣ. ಸೊ ಇಲ್ಲಿ ಕಾಣಿಸ್ತಾ ಇರೋದೇ ನಮಗೆ ಅಲಾಟ್ ಆಗಿರುವ ರೂಮ್. ಇನ್ನು ಎಲ್ಲ ಲಗೇಜನ್ನು ಹೊತ್ಕೊಂಡು ನಾವು ರೂಮ್ ಕಡೆಗೆ ಇವಾಗ ಹೋಗ್ತಾ ಇದ್ದೇವೆ. ಏನು ದೊಡ್ಡ 5 ಸ್ಟಾರ್ ಅಂತ ಫೆಸಿಲಿಟಿ ಅಂಥದ್ದಂತ ಏನೂ ಅಲ್ಲ. ಆದರೂ ಒಂದು ನಮಗೆ ಹೋಮ್ ಸ್ಟೇಯಲ್ಲಿ ಇದ್ದಂತಹ ಒಂದು ಫೀಲಿಂಗ್ ಅಂತೂ ಖಂಡಿತ ಬರ್ತದೆ. ಆ್ಯಕ್ಚುಲಿ ಇಲ್ಲಿ 2 ರೂಮನ್ನು ನಾವು ಬುಕ್ ಮಾಡಿದ್ವಿ. ಯಾಕಂದರೆ ನಾವು 3 ಫ್ಯಾಮಿಲಿ ಇದ್ದೇವಲ್ಲ, ಈ ಥರ ನೋಡಿ ರೂಮ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ದೊಡ್ಡ ರೂಮಲ್ಲಿ 3 ಬೆಡ್ ಇದೆ. ಇನ್ನೊಂದು ರೂಮಲ್ಲಿ 1 ಬೆಡ್ ಇದೆ. ಇನ್ನು ಒಂದು ಬಾಲ್ಕನಿ ಇದೆ. ಇನ್ನು ಈ ಬಾಲ್ಕನಿಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀನರಿ ಅಂತ. ನಾವೀಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ರೀಚ್ ಆಗುವಾಗ. ಇನ್ನು ಊಟ ಮುಗಿಸಿ ಆನಂತರ ನಾವು ಏನು ಪ್ಲ್ಯಾನಿಂಗ್ ಮಾಡ್ತೇವೆ ಅಂತ ನೋಡೋಣ. ಸಾರಿ ನೋಡಿ, ಈ ರೂಮಲ್ಲಿ 2 ಬೆಡ್ ಇದೆ ಹಾಗೂ ಇಲ್ಲಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಬಾಲ್ಕನಿಯಿಂದ ತುಂಬ ಚೆನ್ನಾಗಿರೋ ವ್ಯೂವನ್ನು ನೀವು ನೋಡ್ಬೋದು.
ಇನ್ನು ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ತುಂಬಾ ಹಸಿವೆ ಆಗ್ತಾಯಿತ್ತು. ಹಾಗಾಗಿ ನಾವು ಮೊದಲಿಗೆ ನಮ್ಮ ಲಂಚ್ ಮಾಡಲಿಕ್ಕೆ ಹೊರಟ್ವಿ. ಆಫ್ಟರ್ನೂನ್ ಲಂಚಲ್ಲಿ ಇವಾಗ ನಾವು ಅಕ್ಕಿ ರೊಟ್ಟಿ, ಚಿಕನ್ ಸಾರು ಹಾಗೂ ಚಿಕನ್ ಸುಕ್ಕ ನಾವು ತಗೊಳ್ತಾ ಇದ್ದೇವೆ. ಜೊತೆಗೆ ಗೀ ರೈಸ್ ಹಾಗೂ ಗುಲಾಬ್ ಜಾಮೂನ್ ಕೂಡ ಇತ್ತು. ಊಟ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ನಾವೀಗ ವಾಟರ್ಫಾಲ್ ನೋಡಲಿಕ್ಕೆ ಹೊರಡ್ತಾ ಇದ್ದೇವೆ. ಈ ವಾಟರ್ಫಾಲ್ ನೋಡಲಿಕ್ಕೆ ನಾವು ಹೋಗುವ ಗಾಡಿ ನೀವೇ ನೋಡಿ. ವಾಟರ್ಫಾಲ್ ನೋಡ್ಲಿಕ್ಕೆ ಅಂಥೇಳಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಅದಕ್ಕಿಂತ ಎಕ್ಸೈಟ್ಮೆಂಟ್ ಏನು ಗೊತ್ತಾ, ನಾವು ಹೋಗ್ತಾ ಇರುವ ವೆಹಿಕಲ್. ಇನ್ನು ಪೇರೆಂಟ್ಸಿಗೆ ವಾಟರ್ಫಾಲ್ವರೆಗೆ ಬರಲಿಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಅವರು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ನೀವೇನಿಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಈ ಟಿಪ್ಪರ್ ಗಾಡಿ, ಇದರಲ್ಲೇ ನಾವೀಗ ಹೋಗ್ತಾ ಇದ್ದೇವೆ. ಮಕ್ಕಳು ಎಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ರೆಡಿಯಾಗಿದ್ದಾರೆ ವಾಟರ್ಫಾಲ್ ನೋಡಲಿಕ್ಕೆ. ಇನ್ನು ನಾವೆಲ್ಲರೂ ಈ ಥರ ಒಂದು ರೈಡನ್ನು ಎಂಜಾಯ್ ಮಾಡಲಿಕ್ಕೂ ರೆಡಿಯಾಗಿದ್ದೇವೆ. ಬನ್ನಿ ಈ ರೈಡನ್ನು ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ. ಎಲ್ಲರೂ ವೆಹಿಕಲನ್ನು ಏರ್ತಾ ಇದ್ದೇವೆ. ಇನ್ನು ವಿಡಿಯೋ ಲೆಂತಿ ಆಗ್ತದೆ ಅಂಥೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಪಾರ್ಟಲ್ಲಿ ನಾನು ನಿಮಗೆ ಇದರ ಕಂಟಿನ್ಯೂಟಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.